ಖಮೇನಿ ಖಲಾಸ್ ಕರ್ನಾಟಕದಲ್ಲಿ ಸಂತಾಪ, ಮೇಣದ ಬತ್ತಿ, ಖಮೇನಿ ಫೋಟೋ ಹಿಡಿದು ರ್ಯಾಲಿ. ಅಲಿ ಖಮೇನಿ ಖಲಾಸ್ ಕರ್ನಾಟಕದಲ್ಲಿ ಸಂತಾಪ, ಮೇಣದ ಬತ್ತಿ, ಖಮೇನಿ ಫೋಟೋ ಹಿಡಿದು ರ್ಯಾಲಿ ಮಾಡ್ತಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ತಡರಾತ್ರಿ ಬೃಹತ್ ಮೆರವಣಿಗೆಯಾಗಿದೆ. ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆ ಮೊಳಗಿದೆ. ಪ್ರತಿಭಟನೆ ತಡರಾತ್ರಿಯಲ್ಲಿ ನೂರಾರು ಜನ ಮುಸ್ಲಿಮರಿಂದ ಆಕ್ರೋಶ ಹೊರಗೆ ಬಂತು. ಮಹಿಳೆಯರಿರಬಹುದು, ಮಕ್ಕಳಿರಬಹುದು, ಕಪ್ಪು ಪಟ್ಟಿಯನ್ನ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ಇರಾನ್ ಸುಪ್ರೀಂ ಲೀಡರ್ ಕೊಲೆ ಮಾಡಿದ್ದು ಅಪರಾಧ. ಅಲಿ ಖಮೇನಿ ಖಲಾಸ್ ಕರ್ನಾಟಕದಲ್ಲಿ ಸಂತಾಪ ಮೂಡ್ತಿದೆ. ಮೇಣದ ಬತ್ತಿ, ಖಮೇನಿ ಫೋಟೋ ಹಿಡಿದು ರ್ಯಾಲಿಯನ್ನ ಮಾಡ್ತಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ತಡರಾತ್ರಿ ಬೃಹತ್ ಮೆರವಣಿಗೆ ಆಗಿರುವಂತದ್ದು. ಮಕ್ಕಳು ಮಹಿಳೆಯರು ಸೇರಿದಂತೆ ಮೆರವಣಿಗೆ ಮಾಡಿದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆ ಮೊಳಗಿದೆ. ಪ್ರತಿಭಟನೆಯಾಗಿದೆ. ನೂರಾರು ಜನ ಮುಸ್ಲಿಮರಿಂದ ಆಕ್ರೋಶ ಹೊರಗೆ ಬಂತು. ಮಹಿಳೆಯರು, ಮಕ್ಕಳು ಕಪ್ಪು ಪಟ್ಟಿಯನ್ನ ಧರಿಸಿ ಖಮೇನಿ ಖಲಾಸ್ ಆಗಿದ್ದು, ಖಮೇನಿಯನ್ನ ಕೊಂದಿದ್ದು ಅಪರಾಧ. ಅಲಿ ಖಮೇನಿ ಖಲಾಸ್ ಕರ್ನಾಟಕದಲ್ಲಿ ಸಂತಾಪ. ಅಮೆರಿಕ ವಿರುದ್ಧ ಕೇಳಿ ಬಂತು ಘೋಷಣೆಗಳು. ದೊಡ್ಡಬಳ್ಳಾಪುರದಲ್ಲಿ ತಡರಾತ್ರಿ ಆಯ್ತು ಬೃಹತ್ ಮೆರವಣಿಗೆ. ಮಕ್ಕಳು ಪಾಲ್ಗೊಂಡಿದ್ರು, ಮಹಿಳೆಯರು ಪಾಲ್ಗೊಂಡಿದ್ರು. ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆ ಮೊಳಗಿದ್ವು. ಮೇಣದ ಬತ್ತಿಯನ್ನ ಹಿಡಿದು ಕಪ್ಪು ಪಟ್ಟಿಯನ್ನ ಧರಿಸಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ನೀವು ನೋಡ್ತೀರಂಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ಇವತ್ತು ಬೆಳಗಿನ ಜಾವ ಇರಾನ್ ಅಫಿಷಿಯಲಿ ಅನೌನ್ಸ್ ಮಾಡುತ್ತೋ ಖಾಮನೈ ಸಾಬ್ ಅವ್ರಿಗೆ ಹತ್ಯೆ ಮಾಡೋವ್ರೆ ಅಂದ್ಬಿಟ್ಟು. ಖಾಮನೈ ಬಂದ್ಬಿಟ್ಟು ಬರೀ ಇರಾನ್ ಅವ್ರಿಗಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಶಿಯಾ ಅವ್ರ ಧರ್ಮಗುರು ಫಸ್ಟ್ ಪಾಯಿಂಟ್. ಸೆಕೆಂಡ್ ಬಂದ್ಬಿಟ್ಟು ಪೊಲಿಟಿಕ್ಸ್, ಫಸ್ಟ್ ಬಂದ್ಬಿಟ್ಟು ಅವ್ರ ಧರ್ಮಗುರು. ಎಲ್ಲೆಲ್ಲಿ ಶಿಯಾ ಸಮುದಾಯ ಅವರೇ ಇಡೀ ಪ್ರಪಂಚದಲ್ಲಿ ಅವ್ರ ಧರ್ಮಗುರು. ಅಮೆರಿಕ ಎಲ್ರಿಗೂ ಟೆರರಿಸ್ಟ್ ಲೇಬಲ್ ಕೊಡುತ್ತೆ. ಈ ಕಂಟ್ರಿ ಟೆರರಿಸ್ಟ್, ಈ ಕಂಟ್ರಿ ಟೆರರಿಸ್ಟ್, ಈ ಕಂಟ್ರಿ ಟೆರರಿಸ್ಟ್ ಅಂತ. ಫಸ್ಟ್ ಅಟ್ಯಾಕ್ ಮಾಡಿದ್ದು ಅಮೆರಿಕ. ಆಮೇಲೆ ಅಮೆರಿಕ ಏನ್ ಹೇಳ್ತು, ನ್ಯೂಕ್ಲಿಯರ್ ಬಾಂಬ್ ನೀವು ಮಾಡಂಗಿಲ್ಲ ಅಂತ. ಇರಾನ್ 2 ವರ್ಷದ ಮುಂಚೆ ಹೇಳೋವ್ರೆ, ನಾವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ತಾ ಇರೋದು ಎಲೆಕ್ಟ್ರಿಸಿಟಿ ಪರ್ಪಸ್ಗೋಸ್ಕರ ಅಂತ. ಆಮೇಲೆ ಖಾಮನೈ ಸಾಬ್ ಏನ್ ಸಂದೇಶ ಕೊಟ್ರು ಅಂದ್ರೆ, ಒಂದ್ ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು. ಏನಕ್ಕೆ ಅಂದ್ರೆ ಇಡೀ ಪ್ರಪಂಚ ಅಂತ್ಯ ಆಗುತ್ತೆ ನ್ಯೂಕ್ಲಿಯರ್ ಬಾಂಬ್ ಇದ್ರೆ, ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡಲ್ಲ ಅಂತ ರೀಸನ್ ಇಕ್ಕೊಂಡು ನ್ಯೂಕ್ಲಿಯರ್ ಮಾಡ್ತವ್ರೆ, ಇವ್ರು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ತವ್ರೆ, ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು ಅಂತ ಅಟ್ಯಾಕ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಟೆರರಿಸ್ಟ್ ಕಂಟ್ರಿ ಬಂದ್ಬಿಟ್ಟು ಅಮೆರಿಕ. ಏನಕ್ಕೆ ಅಂದ್ರೆ ಅವ್ರ ಫಂಡ್ಸ್ ಎಲ್ಲ ಸಪ್ಲೈ ಮಾಡೋ ಟೆರರಿಸ್ಟ್ಗೆ ಅಮೆರಿಕ. ಎಕ್ಸಾಂಪಲ್ ಬೇಕಂದ್ರೆ ವೆನೆಜುಲಾ ಪ್ರೈಮ್ ಮಿನಿಸ್ಟರ್ ಕಿಡ್ನಾಪ್ ಮಾಡಿದ್ರು. ಇವಾಗ ಗ್ರೀನ್ಲ್ಯಾಂಡ್ ನನಗ್ ಬೇಕು ಅಂತ ಗೊತ್ತವ್ರೆ. ಆಮೇಲೆ ಇಸ್ರಾಯೇಲ್ಗೆ ಕಂಪ್ಲೀಟ್ ವೆಪನ್ ಸಪ್ಲೈಸ್ ಮಾಡುತ್ತೆ. ಅಮೆರಿಕ ಬಂದ್ಬಿಟ್ಟು ಕಂಪ್ಲೀಟ್ ಟೆರರಿಸ್ಟ್ ಕಂಟ್ರಿ ಬಂದ್ಬಿಟ್ಟು ಅಮೆರಿಕ, ಇಸ್ರಾಯಿಲ್. ಫಿಲಿಸ್ತೀನಲ್ಲಿ 60,000 ಮಕ್ಕಳನ್ನ ಸಾಯಿಸವ್ರೆ. ಇವಾಗ ಫಸ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಇರಾನಿಗೆ ಖಾಮನೈ ಸಾಬ್ನ ಹತ್ಯೆ ಮಾಡೋರು. ಅದನ್ನ ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿರೋದು. ಇವತ್ತು ನೀವು ನೋಡ್ತೀರಂಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ಇವತ್ತು ಬೆಳಗಿನ ಜಾವ ಇದು ಸುಪ್ರೀಂ ಲೀಡರ್ ಅಂದ್ರೆ ಪ್ರಪಂಚಕ್ಕೆ ಒಬ್ಬರಿಗಲ್ಲ ಅಂತವ್ರಿಗೆ ಇವರು ಸಾಯಿಸಿದಾರ ಅಂದ್ರೆ ದೊಡ್ಡ ಇದು ಕ್ರೈಮ್, ಇದು ವರ್ಲ್ಡ್ ಕ್ರೈಮ್. ಇದು ವರ್ಲ್ಡ್ ಕೋರ್ಟಲ್ಲಿ ಹೋಗ್ಬೇಕು. ಇದು ಕ್ರಿಮಿನಲ್ ಕೋರ್ಟಲ್ಲಿ ಹೋಗ್ಬೇಕು. ನೆತನ್ಯಾಹು ಮಗ್ಗು ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರಿಗೂ ಕ್ರಿಮಿನಲ್ ದಾವೆ ಮಾಡ್ಬೇಕು ಇದ್ರ ಮೇಲೆ. ಇದು ಮುಂದೆ ಆಗ್ತದೆ ನೋಡೋಣ. ವೆಪನ್ ಯಾಕೆ ನಿಲ್ಸಲಿಲ್ಲ? ಇವ್ರು ಯಾಕೆ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ತಾರೆ? ನಮ್ಮನ್ನ ಯಾಕೆ ಮಾಡಕ್ ಬಿಡಲ್ಲ? ನಮಗೆ ಬೇಕಾಗಿಲ್ಲ, ನಾವು ಮಾಡೋದು ಇಲ್ಲ. ನಮಗೆ ನಮ್ಮ ಗುರು ಆಲ್ರೆಡಿ ವರ್ಷದಿಂದ ಹೇಳ್ತಾ ಇದ್ದಾರೆ, 2 ವರ್ಷದಿಂದ ಹೇಳ್ತಾ ಇದ್ದಾರೆ ನಮಗೆ ನ್ಯೂಕ್ಲಿಯರ್ ವೆಪನ್ ಬೇಕಾಗಿಲ್ಲ. ಅದು ವಿಶ್ವವನ್ನೇ ಹಾಳು ಮಾಡುವಂತದ್ದು ವೆಪನ್. ಅದು ಅಂತ ನಾವು ಜನಗಳಿಗೆ ನಾಶ ಮಾಡುವಂತದ್ದು ವೆಪನ್ ನಾವು ಮಾಡಲ್ಲ ಅಂತ ಆಲ್ರೆಡಿ ನಮ್ಗಳು 1 ಸತಿ ಅಲ್ಲ 10 ಸತಿ ಹೇಳಿದ್ದಾರೆ, ಸ್ಪೀಚಲ್ಲಿ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಅವರು ನಮ್ಗೆ ಬೇಕಾಗಿಲ್ಲ ಅದು ಅಂತ. ಆದ್ರೂ ಇವ್ರು ಇದ್ರ ತರ ಸುಮ್ಮನೆ ಏನೋ ಒಂದು ಕಾಲ್ಕೆರೋ ಕೆಲಸ ಮಾಡಿ ಇದನ್ನು ಮಾಡಿದ್ದಾರೆ. ಬಟ್ ಇದನ್ನ ನಾವು ಈ ಮಾಡೋದಕ್ಕೆ ನಾವು ಖಂಡನೆ ಮಾಡ್ತೀವಿ ಇಸ್ರಾಯೇಲ್ ಮತ್ತು ಅಮೆರಿಕಾಗೆ. ಇದು ಸುಪ್ರೀಂ ಲೀಡರ್ ಅಂದ್ರೆ ಪ್ರಪಂಚಕ್ಕೆ ಒಬ್ಬರಿಗಲ್ಲ ಅಂತವ್ರಿಗೆ ಇವರು ಸಾಯಿಸಿದಾರ ಅಂದ್ರೆ ದೊಡ್ಡ ಇದು ಕ್ರೈಮ್. ಇದು ದೊಡ್ಡಬಳ್ಳಾಪುರದಲ್ಲಾಯಿತು ಬೃಹತ್ ಮೆರವಣಿಗೆ. ಖಮೇನಿಯನ್ನ ಕೊಂದಿದ್ದಕ್ಕೋಸ್ಕರ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಘೋಷಣೆ ಮೊಳಗಿದ್ವು. ಮಕ್ಕಳು, ಮಹಿಳೆಯರು ಸೇರಿದಂತೆ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆ ಮಾಡಿದ್ರು. ಇದು ಸರ್ವಾಧಿಕಾರ ಮತ್ತು ತಡರಾತ್ರಿ ನೂರಾರು ಜನ ಏನು ಮುಸ್ಲಿಮರಿಂದ ಆಕ್ರೋಶ ಹೊರಗೆ ಬಂತು. ಅಮೆರಿಕ ಬಹುದೊಡ್ಡ ಯುದ್ಧವನ್ನ ಮಾಡ್ತಿದೆ, ಅಮೆರಿಕಾನೇ ಇದೆಲ್ಲಕ್ಕೂ ಕಾರಣ. ಹಾಗಾಗಿ ಇರಾನ್ ಮತ್ತು ಅಲಿ ಖಮೇನಿಯ ಏನು